ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಹುಬ್ಬಳ್ಳಿ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗುವುದೇ ಹುಬ್ಬಳ್ಳಿ ಶ್ರೀ ಸಿದ್ಧಾರೂಢರ ಮಠ. ಹಸಿದು ಬಂದವರಿಗೆ ಅನ್ನ, ಬಯಸಿ ಬಂದವರಿಗೆ ಅಕ್ಷರ, ಆಶ್ರಯ ನೀಡುತ್ತಿರುವ ಒಂದು ಪವಿತ್ರ ಮಠವೇ ಈ ಸಿದ್ಧಾರೂಢ ಮಠ. ಈ ಮಠವು ಹಲವಾರು ಪವಾಡ ಮತ್ತು ವಿಸ್ಮಯಗಳಿಗೆ ಕಾರಣವಾಗಿದೆ. ಶ್ರೀ ಸಿದ್ಧಾರೂಢರು ಅಖಂಡ ಭಾರತವನ್ನು ಬರೀ ಕಾಲ್ನಡಿಗೆಯಲ್ಲಿ ಸಂಚರಿಸಿ ಪುಣ್ಯಕ್ಷೇತ್ರಗಳನ್ನು ಭೇಟಿ ಮಾಡಿ ಕೊನೆಗೆ ನಮ್ಮ ಈ ಹುಬ್ಬಳ್ಳಿಯಲ್ಲಿ ನೆಲೆಸಿದರು. ಸ್ನೇಹಿತರೆ, ನೀವು ಈಗ ನೋಡ್ತಾ ಇರೋದು ಸಿದ್ಧಾರೂಢ ಮಠದ ಒಂದು ಹೊರಭಾಗ. ಶ್ರೀ ಸಿದ್ಧಾರೂಢರ ಮಠದಲ್ಲಿ ಪ್ರತಿನಿತ್ಯವೂ ಪ್ರಸಾದದ ಒಂದು ಅನುಕೂಲ ಭಕ್ತಾದಿಗಳಿಗೆ ಇರುತ್ತದೆ. ಸ್ನೇಹಿತರೆ, ನೀವು ಇವಾಗ ನೋಡ್ತಾ ಇರೋದು ಪ್ರಸಾದಕ್ಕೆ ಹೋಗುವ ಒಂದು ಮಾರ್ಗ. ಸ್ನೇಹಿತರೆ, ಒಮ್ಮೆ ಸಿದ್ಧಾರೂಢರ ಪ್ರಸಾದವನ್ನು ಸೇವನೆ ಮಾಡಿದರೆ ನಮ್ಮ ಪಾಪ ಮತ್ತು ಅನೇಕ ರೋಗಗಳು ನಿವಾರಣೆ ಆಗುವ ಒಂದು ನಂಬಿಕೆಯೂ ಸಹ ಇದೆ. ಹಾಗಾಗಿ ಪ್ರತಿನಿತ್ಯವೂ ಸಾವಿರಾರು ಜನಕ್ಕೆ ಪ್ರಸಾದವನ್ನು ನೀಡುವ ಒಂದು ಮಠ ಇದಾಗಿದೆ. ಮಠದ ಮತ್ತೊಂದು ವಿಶೇಷತೆ ಏನೆಂದರೆ, ಇಲ್ಲಿ ಸೇವನೆ ಮಾಡಿದ ಪ್ರಸಾದವನ್ನು ಯಾವುದೇ ಕಾರಣಕ್ಕೂ ಚೆಲ್ಲುವಂತಿಲ್ಲ. ಮಠದಲ್ಲಿ ಆಶ್ರಯ ಪಡೆದ ವಿದ್ಯಾರ್ಥಿಗಳು ಹಾಗೂ ಹೊರಗಿನ ಭಕ್ತಾದಿಗಳು ಸಹ ಅಜ್ಜರ ಸೇವೆ ಮಾಡಲು ಪ್ರತಿನಿತ್ಯವೂ ಇಲ್ಲಿಗೆ ಬರುತ್ತಾರೆ. ತುಮಕೂರಿನ ಸಿದ್ಧಗಂಗಾ ಶ್ರೀಗಳ ಮಠ ಹಾಗೂ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢರ ಮಠವು ಕರ್ನಾಟಕ ರಾಜ್ಯದ ಎರಡು ಪವಿತ್ರ ಮಠಗಳಾಗಿವೆ. ಮಾತು ಬಾರದ ಅನೇಕ ಮಕ್ಕಳು ಇಲ್ಲಿನ ಸಿದ್ಧಾರೂಢರ ಅಂಗಾರವನ್ನು ಸೇವನೆ ಮಾಡಿ ಮಾತು ಬಂದ ಉದಾಹರಣೆಯೂ ಸಹ ಇದೆ.
ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಗಳು 19ನೇ ಶತಮಾನದ ಅಖಂಡ ಭಾರತವನ್ನು ಬರೀ ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡಿದ ಪ್ರಮುಖ ಕ್ಷೇತ್ರಗಳು ಈ ಚಿತ್ರಣದಲ್ಲಿವೆ. ನೀವು ನೋಡುತ್ತಿರುವ ಈ ದೀಪವು ಸಾಕ್ಷಾತ್ ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಹಚ್ಚಿದ ದೀಪ ಇದಾಗಿದೆ. ಅಂದಿನಿಂದಲೂ ಇಂದಿನವರೆಗೂ ಆರದ ಆರೂಢ ಜ್ಯೋತಿ ಇದಾಗಿದೆ. ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಗಳು ತಮ್ಮ ಜನ್ಮಸ್ಥಳ ಚಳಕಾಪುರದಿಂದ 7ನೇ ವಯಸ್ಸಿನಲ್ಲಿ ಗುರುಗಳನ್ನು ಹುಡುಕುತ್ತಾ 5-6 ವರ್ಷ ಸಂಚಾರ ಮಾಡಿ ದೇವರ ಭೂಪುರದಲ್ಲಿ ಸದ್ಗುರು ಶ್ರೀ ಗಜದಂಡ ಸ್ವಾಮಿಗಳನ್ನು ಕಂಡು 12 ವರ್ಷಗಳ ಕಾಲ ಅಖಂಡ ಗುರು ಸೇವೆಯಲ್ಲಿ ಇದ್ದು, ನಂತರ ಗುರುಗಳ ಆಜ್ಞೆಯ ಮೇರೆಗೆ ಮುಮುಕ್ಷಗಳಿಗೆ ಜ್ಞಾನ ಬೋಧನೆ ಮಾಡಲು ಕಾಲ್ನಡಿಗೆಯಲ್ಲಿ 19ನೇ ಶತಮಾನದ ಅಖಂಡ ಭಾರತ ಹಾಗೂ ನೇಪಾಳ, ಭೂತಾನ್ ದೇಶಗಳನ್ನು ಸಂಚಾರ ಮಾಡುತ್ತಾ ತಮ್ಮ 44ನೇ ವಯಸ್ಸಿಗೆ ಹುಬ್ಬಳ್ಳಿಗೆ ಬಂದು ನೆಲೆಸುತ್ತಾರೆ. ಸ್ನೇಹಿತರೆ, ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಇಲ್ಲಿನ ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಒಂದು ಕೃಪೆಗೆ ಪಾತ್ರರಾಗಿ. ನಮಸ್ಕಾರ.